ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ನಾವು ನಮ್ಮ ಮನೆಯಲ್ಲಿ ಹೇಗೆ ಮೀನಿನ ಸಾರನ್ನು ಮಾಡ್ತೀವಿ ಅನ್ನೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನಾನು ಏನೇನು ಪದಾರ್ಥಗಳು ಬೇಕು ಮೀನಿನ ಸಾರು ಮಾಡೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿ, 2 ಟೊಮ್ಯಾಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣ ಹೋಳಿಂದು ಅರ್ಧ ಹೋಳು ತೆಂಗಿನಕಾಯಿ, ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, 2.5 ಸ್ಪೂನು ಧನಿಯಾ ಮೆಣಸಿನ್ಕಾಯಿ ಪುಡಿ, 1 ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, ಚಕ್ಕೆ ಮತ್ತು ಲವಂಗವನ್ನು ತಗೊಂಡಿದ್ದೀನಿ. ಮೀನಿನ ಸಾರು ಮಾಡಲಿಕ್ಕೆ ಅಗಲವಾದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ನೀವು ಅಷ್ಟೇ ಮೀನಿನ ಸಾರು ಮಾಡಬೇಕಾದ್ರೆ ಅಗಲವಾಗಿರೋ ದಪ್ಪ ಇರೋ ಅಗಲವಾಗಿರೋ ಪಾತ್ರೆನ ಇಟ್ಕೊಳ್ಳಿ. ಆಗ ಫಿಶ್ಶು ಬೇಯಲಿಕ್ಕೆ ಹೆಲ್ಪ್ ಆಗುತ್ತೆ. ಚಿಕ್ಕ ಪಾತ್ರೆ ಇಟ್ಬಿಟ್ರೆ ಮಿಕ್ಸ್ ಮಾಡುವಾಗ ಮಿಕ್ಸ್ ಆಗಿ ಕಲಿಸ್ಕೊಂಡ್ಬಿಡುತ್ತೆ, ಉದುರಾಗ್ಬಿಡುತ್ತೆ. ಆ ಥರ ಆಗಬಾರ್ದು. ನಾವು ಹೇಗೆ ಮೀನನ್ನು ಹಾಕಿದ್ವಿ ಹಾಗೇ ಇರಬೇಕು, ನೀಟಾಗಿ ಬೆಂದಿರಬೇಕು. ಈಗ ನಾನು ಪಾತ್ರೆಗೆ ಆಯಿಲನ್ನು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿದ್ದೀನಿ. ನೀವು ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಯಾವ ಆಯಿಲನ್ನು ಯೂಸ್ ಮಾಡ್ತೀರಾ ಆ ಆಯಿಲನ್ನೇ ಹಾಕ್ಕೋಬೋದು. ಕೊಕೊನಟ್ ಆಯಿಲ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ. ನಾನು ಕುಕ್ಕಿಂಗೋಸ್ಕರನೇ ಇಟ್ಕೊಂಡಿದ್ದೀನಿ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ನಾನು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ರಸ ತೆಗೆದು ಈಗ ಆಯಿಲಿಗೆ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಹುಣಸೆ ರಸವನ್ನು ಹಾಕಬೇಕು. ಹಾಕಿ ನೀಟಾಗಿ ಕೈ ಆಡಬೇಕು. ಇದಕ್ಕೆ ನಾನು 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಮತ್ತು ಮೆಣಸಿನ್ಕಾಯಿ ಪೌಡರನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದ್ದು ಬೇಯಬೇಕು. ಬೆಂದ ಮೇಲೆ ಸುತ್ತ ಆಯಿಲ್ ಬಿಡೋಕ್ಕೆ ಶುರು ಆಗಬೇಕು. ಅಲ್ಲಿವರೆಗೂ ಹುಣಸೆ ರಸವನ್ನು ನಾವು ನೀಟಾಗಿ ಬೇಯಿಸ್ಕೋಬೇಕು. ನಾವು ಹುಣಸೆ ರಸವನ್ನು ಎಷ್ಟು ಬೇಯಿಸ್ಕೊತೀವಿ ಅಷ್ಟು ನೀಟಾಗಿ, ಅಷ್ಟು ಟೇಸ್ಟಾಗಿ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ, ಕುದ್ದು ಬೇಯ್ತಾ ಇದೆ. ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ, ಅದು ಹುಣಸೆ ರಸ ಕುದ್ದು ಬೇಯಲಿ ಅಂತ. ತುಂಬ ತಿಕ್ನೆಸ್ ಆಗಿಬಿಟ್ರೆ ತಳ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದ್ದು ಆಯಿಲ್ ಬಿಟ್ಟು ಬೇಯಬೇಕು. ನೋಡಿ, ನೀಟಾಗಿ ಆಯಿಲನ್ನು ಬಿಟ್ಟು ಬೆಂದಿದೆ. ಈ ಟೈಮಲ್ಲಿ ನಾನು ಯಾವ್ಯಾವ ಐಟಮ್ಸನ್ನು ತೋರಿಸಿದ್ದೆ, ಪದಾರ್ಥಗಳನ್ನು ತೋರಿಸಿದ್ದೆ ಎಲ್ಲವನ್ನ ಸೇರಿಸಿ ರುಬ್ಕೋಬೇಕು. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಕಾಯಿ ಎಲ್ಲವನ್ನ ಹಾಕಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ರುಬ್ಕೋಬೇಕು. ನಾವು ಬೇರೆ ಮಸಾಲೆ ಸಾಂಬಾರು ಹಾಕುವಾಗ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೋತೀವಿ. ಈ ಸಾರನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕೋತೀವಿ. ಹಾಕ್ಕೊಂಡು ಈಗ ನೀಟಾಗಿ ಹೊಂದಿಸ್ಕೊಬೇಕು. ಮಸಾಲೆ ಮತ್ತು ಹುಣಸೆ ರಸ ಹೊಂದ್ಕೊಂಡು ಬೇಯಬೇಕು. ಈ ಟೈಮಲ್ಲಿ ಅದು ಹಾರೋ ಚಾನ್ಸಸ್ ಇರುತ್ತೆ, ಪಟ ಹಾರುತ್ತೆ. ನೀಟಾಗಿ ಹೊಂದಿಸಿ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ರೆ ನೀಟಾಗಿ ಅದು ಹೊಂದ್ಕೊಂಡು ಬೇಯುತ್ತೆ. ಆಮೇಲೆ ನಾವು ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೋಬೋದು. ಈಗ ನೋಡಿ, ಅದು ಕುದ್ದು ಬೇಯ್ತಾ ಇದೆ. ಅದು ಆರುತ್ತೆ, ನಮ್ಮ ಕೈ ಮೇಲೆಲ್ಲ ಆರೋ ಚಾನ್ಸಸ್ ಇರುತ್ತೆ, ಅದು ಮಸಾಲೆ ಆಗಿರೋದ್ರಿಂದ, ಕಾಯಿ ಹಾಕಿರೋದ್ರಿಂದ. ಈ ಟೈಮಲ್ಲಿ ನಾವು ಜಾರನ್ನು ತೊಳೆದಿರೋ ನೀರು ಮತ್ತು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ಸಾರು ಚೆನ್ನಾಗಿ ಕುದ್ದು ಬೇಯಬೇಕು. ನಮಗೆ ಸಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಸಾರು ಕುದ್ದು ಬೇಯಬೇಕು. ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಲಾಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ನಾವು ಫಿಶನ್ನು ಹಾಕೋದು. ಅಲ್ಲಿವರೆಗೂ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು ಕೈ ಆಡಿಕೊಂಡು.
ಒಂದು ತಟ್ಟೆಯನ್ನು ಮುಚ್ಚಿ ಸ್ವಲ್ಪ ಹೊತ್ತಷ್ಟೇ ಫುಲ್ಲು ಕ್ಲೋಸ್ ಮಾಡಬೇಕು, ಅಲ್ಲೇ ಇರಬೇಕು ನೀವು. ತೆಂಗಿನಕಾಯಿ ಹಾಕಿರೋದ್ರಿಂದ ಅದು ಹುಕ್ಬಿಡುತ್ತೆ, ಹಾಗಾಗಿ ತಟ್ಟೆ ಬೇರೆ ಮುಚ್ಚಿರ್ತೀವಿ. ಹಾಗಾಗಿ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಭಾಗದಷ್ಟು ಓಪನ್ ಇರಬೇಕು. ಓಪನ್ ಇದ್ದು ಅದು ಉಕ್ಕ ಬರುತ್ತೆ, ಅಲ್ಲೇ ನಿಂತ್ಕೊಂಡು ಕೈ ಆಡ್ತಾ ಇರಬೇಕು. ಲಾಸ್ಟಲ್ಲಿ ನೀಟಾಗಿ ಒಂದು 2-3 ಸತಿ ಕೈ ಆಡಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಚೆನ್ನಾಗಿ ಸಾರನ್ನ ಕುದಿಸ್ಕೋಬೇಕು. ನೀಟಾಗಿ ಸಾರು ಕುದ್ದು ಬೆಂದಿರಬೇಕು. ಬೆಂದಷ್ಟು ತುಂಬಾ ಚೆನ್ನಾಗಿ ಆಗುತ್ತೆ ಸಾರು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅರ್ಧ ಭಾಗದಷ್ಟು ಓಪನ್ ಇರಬೇಕು, ಇಲ್ಲಾಂದರೆ ಅದೆಲ್ಲ ಉಕ್ಕಿ ಆಚೆ ಬಂದ್ಬಿಡುತ್ತೆ. ಅದು ಉಕ್ಕುವಾಗ ನಾವು ಓಪನ್ ಮಾಡಿ ತಿರುಗಬೇಕು ನೀಟಾಗಿ. ಈಗ ಸಾರು ನೀಟಾಗಿ ಕುದ್ದು ಬೆಂದಿದೆ. ನಾನು ಇಲ್ಲಿ 1 kgಯಷ್ಟು ಪಾಂಪ್ಲೆಟ್ ಫಿಶನ್ನು ತೊಗೊಂಡಿದ್ದೀನಿ, ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಈ ಫಿಶನ್ನು ನಾವು ಸಾಂಬಾರಿಗೆ ಹಾಕುವಾಗ ನಿಧಾನಕ್ಕೆ ಹಾಕಬೇಕು. ಸಾರು ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಫಿಶನ್ನು ಹಾಕಬೇಕು. ಹಾಕ್ಬಿಟ್ಟು ತಟ್ಟೆಯನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನಾವು ತುಂಬ ಹೊತ್ತು ಬಿಟ್ಟರೆ ಫಿಶ್ ಎಲ್ಲ ಉಡಿಯಾಗಿ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಸಾರೊಳಗೆ. ಹಾಗಾಗಿ ನಾವು ಅಲ್ಲೇ ನಿಂತು ಒಂದು 5 ಮಿನಿಟ್ಸ್ ಆದಮೇಲೆ ಒಂದ್ಸಲ ನೀಟಾಗಿ ಸುತ್ತ ತಿರುಗಿಸ್ಬಿಟ್ಟು ಆಫ್ ಮಾಡಿಬಿಟ್ಟು ಸಾರಲ್ಲಿ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಮೀನಿನ ಸಾಂಬಾರನ್ನು ಊಟ ಮಾಡ್ತೀವಿ ಅಂದರೆ, ಈಗ ನಾವು ಬೆಳಗ್ಗೆನೇ ಫಿಶ್ ತಂದರೆ ಬೆಳಗ್ಗೆನೇ ಸಾಂಬಾರು ಮಾಡಿ ಮಧ್ಯಾಹ್ನದಷ್ಟೊತ್ತಿಗೆ ಸಾರಲ್ಲಿ ಫಿಶ್ಶು ಟೇಸ್ಟನ್ನು ಬಿಟ್ಟಿರುತ್ತೆ. ಮುಂಚೆನೇ ಮಾಡಿಟ್ಟು ಆಮೇಲೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸಾರಲ್ಲಿ ನೋಡಿ, ಮೀನು ಚೆನ್ನಾಗಿ ಬೆಂದಿದೆ, ಫಿಶ್ ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದಿದೆ ಅನಿಸಿದ್ರೆ ಸಾಕು, ಆಫ್ ಮಾಡಿಬಿಡಿ. ಚೆನ್ನಾಗಿ ಆಗಿರುತ್ತೆ ನೋಡಿ, ಈ ಥರ ಆಗಿದೆ ಮೀನು ಸಾರು ತೆಳ್ಳಗಿದ್ರೇ ಚೆಂದ, ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ. ನೀವು ಮುದ್ದೆಗಾದರೂ ಊಟ ಮಾಡ್ಬೋದು, ರೈಸಿಗಾದರೂ ಊಟ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.